ಪ್ರೀತಿ ಆಗಲ್ಲ. ಅವಾಗ ನಾವು ಎಷ್ಟೋ ಸಲ ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ನೀವು ವಿಶ್ರಾಂತಿ ಬೇಕು ಮನೆಗೆ ಹೋಗ್ರಿ ಅಂತ ಹೇಳಿದಾಗ ಆ ಮಕ್ಕಳೆಲ್ಲ ಇಲ್ಲ ಟೀಚರ್ ಮನೆಗೆ ಯಾರು ಇಲ್ಲ, ಹೊಲದ ಕೆಲ್ಸಕ್ಕೆ ಹೋಗ್ಯಾರ, ಮನೆಗೆ ಕೀಲಿ ಹಾಕ್ಯಾರ, ಸಂಜೆ ಬರ್ತಾರ ಅವ್ವ ಅಪ್ಪ ಅಂತ ಹೇಳುವಾಗ ನಮ್ಮ ಜೀವ ಹಿಂದೆ ಹಾಕಿದಂಗೆ ಆಗ್ತದ. ನಿಜ, ಆ ಮುಗ್ಧ ಮನಸ್ಸು, ಆ ಮುಗ್ಧ ಕಣ್ಣುಗಳಲ್ಲಿ ನೀರು ತುಂಬಿರ್ತದ, ಅಸಹಾಯಕತೆ ಎದ್ದು ಕಾಣ್ತಿರ್ತದ, ಅದನ್ನ ಹೇಳ್ಕೊಳ್ಬಾರಲ್ಲ. ಅಂದ್ರೆ ಮಕ್ಕಳು ಏನೆಲ್ಲ ನೋವುಗಳನ್ನ ಅನುಭವಿಸ್ತಾರ. ಬರೀ ದುಡಿಬೇಕು ದುಡಿಬೇಕು, ಎಲ್ಲರೂ ಮಾಡೋದು ಮಕ್ಕಳಿಗೋಸ್ಕರನೇ. ನೀವು ದುಡಿತಾ ಇರೋದು ಮಕ್ಕಳಿಗೋಸ್ಕರ, ನಾವೆಲ್ಲ ದುಡಿತಾ ಇರೋದು ಮಕ್ಕಳಿಗೋಸ್ಕರನೇ. ಆದ್ರೆ ಮಕ್ಕಳ ಕಡೆನೆ ನಾವು ಕಾಳಜಿ ಮಾಡ್ತಾ ಇಲ್ಲ ಅಂದ್ರೆ ಆ ದುಡಿಮೆ ಎದಕ್ ಬಂತು? ನಾವೆಷ್ಟೇ ದುಡಿದ್ರು ಏನ್ ಬಂತು? ದಯವಿಟ್ಟು ತಾಯಂದಿರು ಮಕ್ಕಳ ಕಡೆ ಗಮನ ಕೊಡೋಣ, ಅವರ ಆರೋಗ್ಯದ ಕಡೆ ಗಮನ ಕೊಡೋಣ, ಅವರ ಓದು ಬರಹದ ಕಡೆ ಗಮನ ಕೊಡೋಣ. ಜೊತೆಗೆ ಮಕ್ಕಳಿಗಾಗಿ ನೀವೇನು ಆಸ್ತಿ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಅವರ ವಿದ್ಯಾವಂತರಾದ್ರೆ ಖಂಡಿತವಾಗ್ಲೂ ಅವರೇ ಒಂದು ದೊಡ್ಡ ಆಸ್ತಿ ನಿಮ್ಮ ಪಾಲಿಗೆ. ಹಾಗೆ ಪ್ರತಿ ಮಗುವಿನಲ್ಲೂ ಕೂಡ ಒಂದು ಮೌಲ್ಯ ಬೆಳೆಬೇಕು. ಈಗ ನೋಡ್ರಿ, ಹುಟ್ಟಿದಾಗ ಅಷ್ಟೇ ತಾಯಿಯ ರಕ್ಷಣೆ ಬೇಕು ಮಗುವಿಗೆ. ಈಗೆಲ್ಲ ನೋಡ್ತಾ ಇರೋದು ನಾವು, ಹುಟ್ಟಿದಾಗ ಬೆಳೆಯುವವರೆಗೂ ಮಗು ತಾಯಿಯ ಆಶ್ರಯದಲ್ಲಿ ಬೆಳೀತದ, ರಕ್ಷಣೆಯಲ್ಲಿ ಬೆಳೀತದ. ನಂತರ ಅವನು ದೊಡ್ಡವನಾಗಿ ಬದುಕ ಮೇಲೆ ತಾಯಿ ಅಂದ್ರೆ, ತಂದೆ ತಾಯಿ ಅಂದ್ರೆ ಅಲಕ್ಷ್ಯ ಅನ್ನೋ ಸ್ಥಿತಿ ಬಂದದ. ಅದಕ್ಕೆಲ್ಲ ಕಾರಣೀಕರ್ತರು ನಾವೇ ಇಲ್ಲಿ. ಯಾಕಂದ್ರೆ ಅವ್ರಿಗೆ ನಾವು ಚಿಕ್ಕವರಿರುವಾಗಲಿಂದಲೇ ಪ್ರೀತಿ ವಾತ್ಸಲ್ಯ, ಅವರ ಕಡೆ ಕಾಳಜಿ ನಾವು ಕೊಡ್ಲಿಲ್ಲ ಅಂದ್ರೆ ಆ ಮೌಲ್ಯಗಳಲ್ಲಿ ಬೆಳೆಯೋದೇ ಇಲ್ಲ. ದಯವಿಟ್ಟು ಆ ಎಲ್ಲ ಮೌಲ್ಯಗಳನ್ನ ನಾವು ಬೆಳೆಸೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದು. ಒಮ್ಮೆ ಆದ್ರೂ ಅವ್ರ ಜೊತೆ ಸೇರಿ ಅವರಿಗೆ ಪ್ರೀತಿಯಾಗಿ ಅವ್ರಿಗೆ ಇಷ್ಟಪಡುವಂತ ಸಿಹಿ ತಿಂಡಿಗಳನ್ನ ತರಲಿಕ್ಕೆ ತಮ್ಗೆಲ್ಲ ಪೂರ್ವಸಭೆಯಲ್ಲಿ ಹೇಳಿದ್ದೀವಿ. ತಾಯಂದಿರಿಗೆ ತಾವೆಲ್ಲ ತಂದಿದ್ದೀರಿ ಅನ್ಕೊಂಡಿದೀವಿ. ಅದನ್ನೆಲ್ಲ ತಿನ್ನಿಸಿ ನಿಮ್ಮ ಮಕ್ಕಳನ್ನ ಸಂತೃಪ್ತಿ ಪಡಿಸಿ, ಜೊತೆಗೆ ಅವರು ಮಾಡುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನೋಡಿ ಆನಂದಿಸ್ರಿ, ನಿಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ರಿ, ಮುದ್ದಿಸ್ರಿ ಅಂತ ಹೇಳ್ತಾ, ಜೊತೆಗೆ ನಮ್ಮ ಶಾಲೆಯಲ್ಲಿ ಇವತ್ತ ಭೋಜನವನ್ನ ಕೂಡ ಮಾಡಿದ್ದಾರೆ ನಮ್ಮ ಅಡುಗೆಯವರೆಲ್ಲ ಬಹಳ ಶ್ರಮದಿಂದ. ಅದನ್ನು ಕೂಡ ಸ್ವೀಕಾರ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದೆ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸುತ್ತೇನೆ.